ಎಲ್ರಿಗೂ ನಮಸ್ಕಾರ. ನಾನೀಗ ಬಂದಿರೋದು ಇಸುರುಮುನಿ ದೇವಸ್ಥಾನವನ್ನು ನೋಡೋದಕ್ಕೆ. ಈ ದೇವಸ್ಥಾನ ಪ್ರಾಚೀನ ಶ್ರೀಲಂಕಾದ ರಾಜಧಾನಿ ಅನುರಾಧಪುರದಲ್ಲಿರುವಂತಹ ಪ್ರಮುಖ ದೇವಾಲಯವಾಗಿದೆ. ಹಿಂದೆ ಇದನ್ನು ಮೇಘಗಿರಿ ವಿಹಾರ ಅಂತ ಕರಿತಾ ಇದ್ರು. ಈಗ ಇದನ್ನು ಇಸುರುಮುನಿ ದೇವಸ್ಥಾನ ಅಂತ ಕರೀತಾರೆ. ಬಂಡೆಗಲ್ಲಿನ ಮೇಲ್ಗಡೆಗೆ ಇರುವಂಥ ಈ ದೇವಸ್ಥಾನವನ್ನು ನೋಡೋಣ ಬನ್ನಿ. ಇದನ್ನು ಕ್ರಿಸ್ತಪೂರ್ವ 3 ಮತ್ತು 2ನೇ ಶತಮಾನದಲ್ಲಿ ಅನುರಾಧಪುರವನ್ನು ಆಳಿದಂಥ ರಾಜ ದೇವಾನಾಂಪಿಯ ತಿಸ್ಸಾ ನಿರ್ಮಿಸಿದ್ದಾನೆ. ಈ ದೇವಾಲಯದ ಎದುರಿನ ಭಾಗದಲ್ಲಿ ಒಂದು ಕೊಳ ಇದೆ. ಇದನ್ನು ಆನೆ ಕೊಳ ಅಂತ ಕೂಡ ಕರೀತಾರೆ. ಮೇಲ್ಗಡೆ ಹೋಗುವಾಗ ಈ ಥರ ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. ಗುಹೆ ಕೂಡ ಇದೆ. ಇಲ್ಲಿ ದೊಡ್ಡದಾದ ಬಂಡೆಗಲ್ಲಿದೆ. ಇಲ್ಲಿ ಇಸುರುಮುನಿಯ ಪ್ರೇಮಿಗಳು ಎಂಬಂಥ ಒಂದು ಶಿಲ್ಪ ಇರೋದರಿಂದ ಇದಕ್ಕೆ ಇಸುರುಮುನಿಯ ಅಂತ ಹೆಸರು ಬಂತು. ಇದು ರಾಜಕುಮಾರ ಸಲಿಯ ಮತ್ತು ಅಶೋಕಮಾಲ ಇವರ ಪ್ರೇಮ ಕಥೆಯನ್ನು ಹೇಳುವಂಥ ಒಂದು ಶಿಲ್ಪ ಆಗಿದೆ. ಈ ದೇವಾಲಯದಿಂದ ನೋಡಿದಾಗ ನಮಗೆ ಪಕ್ಕದಲ್ಲಿ ಕೂಡ ಒಂದು ವಿಹಾರ ಕಾಣ್ತದೆ ಮತ್ತು ಸ್ತೂಪ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಒಂದು ಗುಹೆಯೊಂದಕ್ಕೆ ಸಂಪರ್ಕ ಇರುವ ಹಾಗೆ ವಿಹಾರವನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಎದುರಿಗೆ ಒಂದು ದೊಡ್ಡದಾದಂತಹ ಕೊಳ ಇರೋದನ್ನೇ ಆನೆ ಕೊಳ ಅಂತ ಕರೀತಾರೆ. ದೊಡ್ಡ ಬೆಟ್ಟದಂಥ ಬಂಡೆ ಇದೆ. ನಾವು ಅದನ್ನು ಹತ್ತಿ ಇವತ್ತು ಮೇಲಕ್ಕೆ ಹೋಗ್ತಾ ಇದ್ದೇವೆ. ಇದರ ಮೇಲ್ಗಡೆಗೂ ಕೂಡ ಸ್ತೂಪ ಇದೆ. ಇದು ಅನುರಾಧಪುರದಲ್ಲಿ ಇರುವಂತಹ ಒಂದು ಮೇಘಗಿರಿ ವಿಹಾರ ಮೂಲತಃ ಕರಿತಾ ಇದ್ದಿದ್ದು. ನೋಡಿ, ಇಲ್ಲಿ ಇಂತಹ ಬಂಡೆಗಳನ್ನು ಹತ್ತಿ ನಾವು ಮೇಲಕ್ಕೆ ಹೋಗಬೇಕು. ಹೋಗ್ತಾ ಇದ್ದ ಹಾಗೆ ಇಲ್ಲಿ ಬಂಡೆಗಳನ್ನು ಕೊರೆದು ನಿರ್ಮಾಣ ಮಾಡಿದ್ದಾರೆ. ಇದು ಏನಂತಂದರೆ ಕ್ರಿಸ್ತಪೂರ್ವ 3ನೇ ಶತಮಾನದ ವೇಳೆಗೆ ನಿರ್ಮಾಣ ಆಗಿರುವಂಥದ್ದು. ಮೆಟ್ಟಿಲುಗಳನ್ನು ಇಲ್ಲಿ ಈ ಥರ ಕಲ್ಲನ್ನೇ ಕೊರೆದು ಮೆಟ್ಟಿಲನ್ನು ಮಾಡಿದ್ದಾರೆ. ಎತ್ತರನೇ ಮೆಟ್ಟಿಲುಗಳು ಇಲ್ಲಿ ಇದ್ದಾವೆ. ಅದನ್ನು ಮೇಲಕ್ಕೆ ಹತ್ತಿ ಹೋದ ಹಾಗೆ ಸುತ್ತಲೂ ಕೆಲವೊಂದು ಬೌದ್ಧ ಸ್ತೂಪಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನೋಡಿ, ಎದುರಿಗೆ ಕಾಣ್ತಾ ಇರುವಂಥದ್ದು ಇದನ್ನೇ ಆನೆಕೊಳ ಅಂತ ಕರೆಯುವಂಥದ್ದು. ಆ ಭಾಗದಲ್ಲಿ ಕೂಡ ಮೂರ್ತಿ ಶಿಲ್ಪಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಅನುರಾಧಪುರದಲ್ಲಿರುವ ಬಹುತೇಕ ಸುಂದರ ತಾಣಗಳನ್ನು ಈ ಭಾಗದಿಂದ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಅಷ್ಟೊಂದು ಎತ್ತರವಾದಂಥ ಒಂದು ಬಂಡೆಗಲ್ಲು ಇದಾಗಿದೆ. ಈ ಬಂಡೆಗಲ್ಲನ್ನೇ ಇಲ್ಲಿ ಇಸುರುಮುನಿಯ ದೇವಸ್ಥಾನ ಅಂತ ಇವತ್ತು ಕರೆಯುವಂಥದ್ದು. ರಾಜ 1ನೇ ಕಶ್ಯಪ ಕೂಡ ಇದನ್ನು ನವೀಕರಣ ಮಾಡುವಂಥ ಕೆಲಸ ಮಾಡಿದ್ದಾನೆ. ಧನ್ಯವಾದಗಳು.